ಯುಕೆ ಮೀಡಿಯಾಗೆ ಸ್ವಾಗತ. ನಾನು ಜಗದೀಶ್. ನಿನ್ನೆಯಿಂದ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸ್ಟೋರಿ ನೋಡ್ತಿರ್ಬೋದು. ಈ ಸಿಯಾ ಗೋಯಲ್ ಹಾಗೂ ಕೇತನ್ ಅವರ ಕತೆ. ಸಣ್ಣ ಅಂಗಡಿ ಇಟ್ಕೊಂಡಿದ್ದ ಬಾಯ್ ಫ್ರೆಂಡ್ಗೋಸ್ಕರ 600 ಕೋಟಿ ಮಾಲೀಕನನ್ನ ಕೊಂದ್ಬಿಟ್ಟಿದ್ದಾಳೆ ಭಾವಿ ಪತ್ನಿ ಆಗೋಳು. ಹಾಗೇನೆ ಈ ಸಿಯಾ ಗೋಯಲ್ ಸಿಕ್ಕಾಕೊಂಡಿದ್ದು ಹೇಗೆ, ಮತ್ತೆ ಕೇತನ್ ಸಹೋದರಿ ಬಿಚ್ಚಿಟ್ಟ ರಹಸ್ಯವಾದರೂ ಏನು, ಯಾವೆಲ್ಲ ಮಾಹಿತಿ ಸಿಗ್ತಾ ಇದೆ ಅನ್ನೋದನ್ನ ಕಂಪ್ಲೀಟ್ ಸ್ಟೋರಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಏನಿದು ಕೊಲೆ, ಏನಿದು ಸ್ಟೋರಿ ಅನ್ನೋದನ್ನ ನೋಡಿ. ಪುಣೆಯ ಕೋಟ್ಯಾಧಿಪತಿ ಉದ್ಯಮಿಯ ಮಗಳು ಶಿಯಾ ಗೋಯಲ್ ತನ್ನ ಪ್ರಿಯಕರನೊಂದಿಗೆ ಸೇರಿ ನಿಶ್ಚಿತ ವರ ಕೇತನ್ ಅಗರ್ವಾಲ್ರನ್ನ ಲೋಹಗಢ ಕೋಟೆಯ ಕಮರಿಗೆ ತಳ್ಳಿ ಕೊಂದಿದ್ದಾಳೆ. ಆರಂಭದಲ್ಲಿ ಆಕಸ್ಮಿಕ ಸಾವು ಎಂದು ಬಿಂಬಿಸಲಾಗಿದ್ದ ಈ ಪ್ರಕರಣ ಪೊಲೀಸ್ ತನಿಖೆಯ ನಂತರ ಪ್ರೇಮ, ವಂಚನೆ ಮತ್ತು ಕ್ರೂರ ಕೊಲೆಯ ಸಂಚಿನ ಕರಾಳ ಮುಖವನ್ನ ಬಯಲು ಮಾಡಿದೆ. ಇದು ಯಾವುದೇ ಸಿನಿಮೆಯ ಕಥೆಯಲ್ಲ. ನಂಬಿತ ನಿಶ್ಚಿತ ವರನನ್ನೇ ಅತ್ಯಂತ ಕ್ರೂರವಾಗಿ ಕಮರಿಗೆ ತಳ್ಳಿ ಕೊಂದ ಕೋಟ್ಯಾಧಿಪತಿ ಉದ್ಯಮಿಯೊಬ್ಬರ ಮಗಳ ಭೀಕರ ಕೊಲೆ ಪಿತೂರಿಯ ನೈಜ ಘಟನೆ. ಪುಣೆಯ ಪ್ರಸಿದ್ಧ ಪ್ರವಾಸಿ ತಾಣವಾದ ಲೋಹಗಢ ಕೋಟೆಯಲ್ಲಿ ಜೂನ್ 18ರಂದು ನಡೆದ ಈ ಘಟನೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಆರಂಭದಲ್ಲಿ ಆಕಸ್ಮಿಕ ಸಾವು ಆಗ್ಲೇ ಹೇಳಿದಂತೆ ಬಿಂಬಿತವಾಗಿತ್ತು. ಈಗ ತನಿಖೆಯ ನಂತರ ರೋಮಾಂಚನಕಾರಿ ಕೊಲೆ ಸಂಚಲನವಾಗಿ ಈಗ ಬಯಲಾಗ್ತಿರೋದು. ಯಾರು ಈ ಕೇತನ್ ಅಗರ್ವಾಲ್ ಮತ್ತು ಸಿಯಾ ಗೋಯಲ್ ಅನ್ನೋದನ್ನ ಮೊದಲು ನೋಡೋದಾದ್ರೆ ನೋಡಿ. ಸಾವನ್ನಪ್ಪಿರ್ತಕ್ಕಂತಹ ಕೇತನ್ ಅಗರ್ವಾಲ್ 26 ವರ್ಷದ ಪುಣೆಯ ಪ್ರಸಿದ್ಧ ರಿಯಲ್ ಎಸ್ಟೇಟ್ ಸಂಸ್ಥೆಯ ಸಕ್ಸಸ್ ಗ್ರೂಪ್ನ ನಿರ್ದೇಶಕ ಹಾಗೂ ಮುಖ್ಯ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿದ್ರು. ತಂದೆ ವಿಶಾಲ್ ಅಗರ್ವಾಲ್ ಸಕ್ಸಸ್ ಗ್ರೂಪ್ ಅನ್ನು ಆತನ ಅಜ್ಜ 2008ರಲ್ಲಿ ಸ್ಥಾಪನೆ ಮಾಡಿದ್ರು. ಅಗರ್ವಾಲ್ ಕುಟುಂಬದ ಒಟ್ಟು ಆಸ್ತಿ 600 ಕೋಟಿ ರೂಪಾಯಿಗೂ ಅಧಿಕ ಎಂದು ಅಂದಾಜಿಸಲಾಗಿದೆ. ಭಾವಿ ಗಂಡನನ್ನ ಕೊಂದಿರುವಾಕೆ ಸಿಯಾ ಗೋಯಲ್ ಇನ್ನು 20 ವರ್ಷ. ಪುಣೆಯ ಬೆಜ್ವಿವಾಡಿಯ ಶ್ರೀಮಂತ ಉದ್ಯಮಿ ಪ್ರವೀಣ್ ಕುಮಾರ್ ಗೋಯಲ್ ಅವರ ಪುತ್ರಿ. ಇವರ ಕುಟುಂಬವು ಪುಣೆಯ ಮಾರ್ಕೆಟಿಂಗ್ ಯಾರ್ಡ್ ಪ್ರದೇಶದಲ್ಲಿ ಬಿಜಿ ಗೋಯಲ್ ಕಂಪನಿ ಎಂಬ ಹೆಸರಿನಲ್ಲಿ ಪ್ರಮುಖ ಒಣ ಹಣ್ಣುಗಳು, ಡ್ರೈ ಫ್ರೂಟ್ಸ್ ಮತ್ತು ಮಸಾಲೆ ಪದಾರ್ಥಗಳ ದೊಡ್ಡ ವ್ಯಾಪಾರ ನಡೆಸ್ತಿದೆ. ಕೇತನ್ ಅವರ ಮಾವ ಇವರಿಬ್ಬರ ಮದುವೆಗೆ ಮಧ್ಯಸ್ಥಿಕೆ ವಹಿಸಿದ್ರು. ಅಂತೆ ಈ ವರ್ಷದ ಫೆಬ್ರವರಿಯಲ್ಲಿ ಇಬ್ಬರ ನಿಶ್ಚಿತಾರ್ಥ ಕೂಡ ಅದ್ಧೂರಿಯಾಗಿ ನಡೆದಿತ್ತು. ಆದ್ರೆ ನಡೆದಿದ್ದೇ ಬೇರೆ. 17 ಕೋಟಿ ಅರಮನೆ ವಿವಾಹಕ್ಕೆ ಕೂಡ ಸಿದ್ಧವಾಗಿತ್ತು. ಇದೇ ವರ್ಷದ ನವೆಂಬರ್ನಲ್ಲಿ ರಾಜಸ್ಥಾನದ ಉದಯಪುರ ಅರಮನೆಯಲ್ಲಿ ಇವರಿಬ್ಬರ ಮದುವೆ ಕೂಡ ನಿಶ್ಚಯವಾಗಿತ್ತು. ಬರೋಬ್ಬರಿ 17 ಕೋಟಿ ರೂಪಾಯಿಗೆ ಮದುವೆಯ ಅರಮನೆ ಬುಕಿಂಗ್ ಕೂಡ ಆಗಿತ್ತು. ಅತಿಥಿಗಳನ್ನ ಕರೆದೊಯ್ಯಲು 2 ಖಾಸಗಿ ವಿಮಾನಗಳು ಮತ್ತೆ ಅದು ಕೂಡ ಬುಕ್ ಆಗಿತ್ತು. ಜೂನ್ 19ರಂದು ಸಿಯಾ ಗೋಯಲ್ ಅವರ 20ನೇ ಹುಟ್ಟುಹಬ್ಬ ಇತ್ತು. ಇದಕ್ಕಾಗಿ ಕೇತನ್ ಕಳೆದ 1 ತಿಂಗಳಿಂದ ಅದ್ಧೂರಿ ಪಾರ್ಟಿಯೊಂದನ್ನ ಆಯೋಜಿಸಲು ವಿಡಿಯೋಗಳನ್ನ ಮಾಡುತ್ತಾ ಸಂಭ್ರಮದಿಂದ ತಯಾರಿ ನಡೆಸ್ತಿದ್ದ. ಬರ್ತ್ಡೇ ಮಂಚ್ ಫುಲ್ ಆಕೆಗೆ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ನೀಡ್ತಾ ಇದ್ದ. ಆದ್ರೆ ರಹಸ್ಯ ಪ್ರೇಮ ಕಥೆ ಮತ್ತು ಕೊಲೆಯ ಮಾಸ್ಟರ್ ಪ್ಲಾನೇ ಬೇರೆ ಇತ್ತು. ಕೇತನ್ ಜೊತೆ ನಿಶ್ಚಿತವಾಗಿದ್ದರೂ ಕೂಡ ಶಿಯಾ ಗೋಯಲ್ ಈಗಾಗಲೇ ಚೇತನ್ ಚೌಧರಿ ಎಂಬಾತನೊಂದಿಗೆ ಪ್ರೇಮ ಸಂಬಂಧ ಹೊಂದಿದ್ಲು. ಅವನು ಸಾಮಾನ್ಯವಾಗಿ ಮೊಬೈಲ್ ಶಾಪ್ ಕೂಡ ಇಟ್ಕೊಂಡಿದ್ದ. ಸಣ್ಣದಾಗಿ ಮೊಬೈಲ್ ಶಾಪ್ ಇಟ್ಕೊಂಡಿದ್ದವನ ಜೊತೆ ಸೇರಿ ಇಂಥದೊಂದು ದೊಡ್ಡ ಉದ್ಯಮಿಯನ್ನ ಕೊಂದ್ಬಿಟ್ಟಿದ್ದಾಳೆ ಈಕೆ. ಚೇತನ್ ಕುಟುಂಬವೂ ಸಹ ಗೋಯಲ್ ಕುಟುಂಬದ ಮಾದರಿಯಲ್ಲೇ ಪುಣೆಯಲ್ಲಿ ದೊಡ್ಡ ಉದ್ಯಮ ನಡೆಸಿತು ಅಂತ ಹೇಳಲಾಗ್ತಿದೆ. ಆದರೆ ಕೆಲವೊಬ್ಬರು ಮಾತ್ರ ಸಣ್ಣ ಮೊಬೈಲ್ ಶಾಪ್ ಇದೆ ಅಂತ ಹೇಳ್ತಿದ್ದಾರೆ. ಯಾವುದು ಸತ್ಯ ಅದನ್ನ ಕೂಡ ನೋಡಬೇಕಾಗಿರುವಂಥದ್ದು. 2025ರ ನವೆಂಬರ್ನಲ್ಲಿ ಉದ್ಯಮಿಗಳ ದೀಪಾವಳಿ ಪಾರ್ಟಿಯೊಂದರಲ್ಲಿ ಸಿಯಾ ಮತ್ತು ಚೇತನ್ ಪರಿಚಯವಾಗಿ ಪ್ರೇಮ ಅಂಕುರವಿತ್ತು ಅನ್ನೋದನ್ನ ಕೂಡ ಇಲ್ಲಿ ಸ್ಮರಿಸಲಾಗಿದೆ. ಹೀಗಾಗಿ ಫೆಬ್ರವರಿಯಲ್ಲಿ ನಿಶ್ಚಿತವಾಗಿದ್ದ ಕೇತನ್ ಜೊತೆಗಿನ ಮದುವೆ ಇಷ್ಟವಿರಲಿಲ್ಲ. ಆತನ ಬಿಟ್ಟು ಬರಲು ಸಾಧ್ಯವಿಲ್ಲ ಎಂದು ಅರಿತ ಸಿಯಾ ಆಕೆಯ ಪ್ರಿಯಕರ ಕೇತನ್ನನ್ನು ಮುಗಿಸಲು ಸಂಚು ರೂಪಿಸಿದ್ದರು ಇಬ್ಬರು ಕೂಡ ಅಂತ ಹೇಳಲಾಗಿದೆ. ಇನ್ನು 2004 ಕರೆಗಳು ಮತ್ತು 238 ಗಂಟೆಗಳ ಸಂಭಾಷಣೆ ಕೂಡ ಇಬ್ಬರಲ್ಲಿ ನಡೆದಿರುವಂಥದ್ದು. ಕಳೆದ 7 ತಿಂಗಳಿಂದ ಸಿಯಾ ಮತ್ತು ಚೇತನ್ ರಹಸ್ಯವಾಗಿ 2400 ಕರೆಗಳು ಅಂದ್ರೆ ಅಷ್ಟೊಂದು ಮಾತನಾಡಿದ್ದಾರೆ ಎನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು.
ಮೊದಲ ಪ್ರಯತ್ನ ವಿಫಲವಾಗಿರುವಂಥದ್ದು. ಎರಡನೇ ಪ್ರಯತ್ನದಲ್ಲಿ ಈಗ ಸಿಯಾ ಗೋಯಲ್ ಆತನ ಒಂದು ಭಾವಿ ಪತಿಗೆ ಲಾಸ್ಟಿಗೂ ಕೂಡ ಕೊಲೆ ಮಾಡಿರುವಂಥದ್ದು. ನೋಡಿ ಯಾವ ಥರ ಪ್ಲ್ಯಾನ್ ಮಾಡಿದ್ದಾಳೆ, ಯಾವ ಥರ ರಹಸ್ಯ ಬಯಲಾಯಿತು ಅನ್ನೋದನ್ನ ನೀವು ಕೇಳಿದ್ರೆ ಶಾಕ್ ಆಗ್ತೀರಾ. ನೋಡಿ ಮೇ 30ರಂದು ಸಿಯಾ ಮೊದಲು ಕೇತನ್ನನ್ನ ಲೋಹಗಢ ಕೋಟೆಯ ಚಾರಣಕ್ಕೆ ಕರೆದೊಯ್ದಳು. ಎರಡನೇ ಬಾರಿಗೆ 4ನೇ ದಿನಕ್ಕೆ ಮತ್ತೆ ಹೋಗ್ಬೇಕೆಂದು ಹಠ ಹಿಡಿದಿದ್ಲು. ಆದ್ರೆ ಕೇತನ್ ತಾಯಿ ಹೋಗ್ಲು ಬಿಟ್ಟಿರ್ಲಿಲ್ಲ. ಮತ್ತೆ ಜೂನ್ 14ರಂದು ಆತನನ್ನ ಕರೆದುಕೊಂಡು ಕೋಟೆಗೆ ಹೋಗಿದ್ಲು. ಅಲ್ಲಿ ಬೆಟ್ಟದಿಂದ ತಳ್ಳಿದ್ಲು. ಆದ್ರೆ ಕೇತನ್ ಅಲ್ಲೇ ಇದ್ದ ಸಣ್ಣ ಕಲ್ಲನ್ನ ಹಿಡಿದು ಬಚಾವಾಗಿದ್ದಂತೆ. ಕೂಡ್ಲೇ ಆಕೆ ಹಾವು ಇತ್ತು, ಅದಕ್ಕಾಗಿ ತಳ್ಳಿದೆ ಎಂದು ನಾಟಕವಾಡಿದ್ಲಂತೆ. ಇನ್ನು ಜೂನ್ 18ರಂದು ತನ್ನ ಹುಟ್ಟುಹಬ್ಬ ದಿನ, ಅಲ್ಲಿಗೂ ಕೂಡ ಒಂದು ದಿನ ಮುಂಚಿತವಾಗಿ ಅಂದ್ರೆ ಜೂನ್ 18ರಂದು ಸಿಯಾ ಮತ್ತೆ ಕೋಟೆಗೆ ಹೋಗಲು ಚೇತನನ್ನ ಒಪ್ಪಿಸಿದ್ಲಂತೆ. ಅಂದು ಬೆಳಗ್ಗೆ ಸಿಯಾ ಮತ್ತು ಪ್ರಿಯಕರ ಚೇತನ್ ಪುಣೆಯ ಕೆಫೆಯೊಂದರಲ್ಲಿ ಭೇಟಿಯಾಗಿ ಕೊನೆಯ ಹಂತದ ಯೋಜನೆ ರೂಪಿಸಿದರು. ಕೋಟೆಯ ತುದಿಯಲ್ಲಿ ಫೋಟೋಗೆ ಪೋಸ್ ನೀಡುವ ನೆಪದಲ್ಲಿ ಕೇತನನ್ನ ನಿಲ್ಲಿಸಿದ ಸಿಯಾ ಆತನನ್ನ 3300 ಅಡಿ ಆಳದ ಕಮ್ಮರಿಗೆ ತಳ್ಳಿ ಕ್ರೂರವಾಗಿ ಕೊಂದಿದ್ದಾಳೆ. ಇದಕ್ಕೆ ಪ್ರಿಯಕರ ಚೇತನ್ ಸಾಥ್ ನೀಡಿದ್ದಾನೆ ಅನ್ನೋದು ಎಲ್ಲರ ಒಂದು ದೂರು ಕೂಡ ಆಗಿರುವಂಥದ್ದು. ಇನ್ನು ಪೊಲೀಸರ ತನಿಖೆಯಲ್ಲಿ ಸಿಕ್ಕಿ ಬಿದ್ದ ಸುಳಿವುಗಳು ಏನು, ಮತ್ತೆ ಈ ಚೇತನ್ ಏನಿದಾರಲ್ಲ ಇವನು ಕೂಡ ಸಿಕ್ಕಿದ್ ಹೇಗೆ, ಮತ್ತೆ ಚೇತನ್ ಸಹೋದರಿ ಕೂಡ ಇಲ್ಲಿ ಸಾಕಷ್ಟು ರಹಸ್ಯವನ್ನ ಬಿಚ್ಚಿಟ್ಟಿದ್ದಾಳೆ. ಇಲ್ಲೇ ನೋಡಿ ಟ್ವಿಸ್ಟ್ ಮೇಲೆ ಟ್ವಿಸ್ಟು. ಈಗ ಸಿಯಾ ಸಿಕ್ಕಿರೋ ಮಾಹಿತಿ ಕೂಡ ಇಲ್ಲೇ ಬಂದಿರುವಂಥದ್ದು. ಅಂದ್ರೆ ಕೊಲೆಯ ನಂತರ ಸಿಯಾ ಕಣ್ಣೀರು ಹಾಕುತ್ತಾ ಫೋಟೋಗೆ ಪೋಸ್ ನೀಡುವಾಗ ಕೇತನ್ ಕಾಲು ಜಾರಿ ಕಮರಿಗೆ ಬಿದ್ದಿದ್ದಾನೆ ಎಂದು ಪೊಲೀಸರಿಗೆ ಕಟ್ಟುಕತೆ ಹೇಳಿದ್ದಳು. ಆರಂಭದಲ್ಲಿ ಪೊಲೀಸರು ಇದನ್ನ ಆಕಸ್ಮಿಕ ಸಾವು ಎಂದೇ ಭಾವಿಸಿದರು. ಮೊದಲು ಕೇತನ್ ಸಹೋದರಿ ಪೊಲೀಸರ ವಿಚಾರಣೆ ವೇಳೆ ಅನುಮಾನ ವ್ಯಕ್ತಪಡಿಸಿದ್ಲು. ಯಾವ ತರ ಅನುಮಾನ ಅಂತಂದ್ರೆ ನೋಡಿ, ಶಿಯಾಳ ನಡವಳಿಕೆ ಹೇಳಿಕೆ ಸೂಕ್ಷ್ಮವಾಗಿ ಗಮನಿಸಿದಂತಹ ಕೇತನ್ ಸಹೋದರಿ ಏನೋ ಸರಿ ಇಲ್ಲ ಎಂದು ಪೊಲೀಸರಿಗೆ ಹೇಳಿದ್ರು. ಆಗ ತಂದೆಗೂ ಅನುಮಾನ ವ್ಯಕ್ತವಾಯಿತಂತೆ. ಆತ ಟ್ರೆಕ್ಕಿಂಗ್ಗೆ ಅನುಭವಿ, ಅಷ್ಟೊಂದು ಸುಲಭವಾಗಿ ಸಾಯೋಕೆ ಸಾಧ್ಯನೇ ಇಲ್ಲ ಎಂದು ಪೊಲೀಸರಿಗೆ ದೂರು ಕೊಟ್ಟಿದ್ದರಂತೆ. ಆಗ್ಲೇ ನೋಡಿ ಸಿಯಾಳ ಅಸಲಿ ಕತೆ ಬಯಲಾಗಿದ್ದು. ಅಂದ್ರೆ ಭಾವಿ ಪತ್ನಿಯಿಂದಲೇ ಕೊಲೆಯಾಗಿರುವಂತಹ ಈ ಒಂದು ಕೇತನ್ ಯಾವ ತರ ಕೊಲೆ ಆದ ಅನ್ನೋದು ಇಲ್ಲೇ ಸಿಕ್ಕಿತ್ತು. ನೋಡಿ ಪ್ರಕರಣದ ತನಿಖೆ ಚುರುಕುಗೊಳಿಸಿದಂತಹ ಪೊಲೀಸರು ಎಲ್ಲ ಮಾಹಿತಿ ಗೊತ್ತಾಗಿ ಸಿಸಿಟಿವಿ ತಾಂತ್ರಿಕವಾಗಿ ತನಿಖೆ ನಡೆಸಿದಾಗ ಚೇತನ್ ಹಾಗೂ ಸಿಯಾ ಮಧ್ಯೆ 1 ವರ್ಷದಿಂದ ಸಂಬಂಧವಿತ್ತು ಅನ್ನೋದು ಕೂಡ ಗೊತ್ತಾಗಿದೆ. ಅಂದ್ರೆ ಪೊಲೀಸರು ನಡೆಸಿದಂತಹ ತೀವ್ರ ತನಿಖೆಯಲ್ಲಿ ವಿಚಾರಣೆ ನಂತರ ಸಿಯಾ ಗೋಯಲ್ ಮತ್ತು ಆಕೆಯ ಪ್ರಿಯಕರ ಚೇತನ್ ಚೌಧರಿ ತಾವೇ ಕೇತನನ್ನ ತಳ್ಳಿ ಕೊಂದಿದ್ದಾಗಿ ಒಪ್ಕೊಂಡಿದ್ದಾರೆ. ನೋಡಿ ಮೇಘಾಲಯ ಕೊಲೆ ಪ್ರಕರಣದ ಮರುಬಳಕೆಯೇ ಇಲ್ಲಿ ಆಗಿರುವಂಥದ್ದು. ಆಗಲೂ ಕೂಡ ನೋಡಿ ನೀವು ಕೆಲವೊಂದಿಷ್ಟು ತಿಂಗಳ ಹಿಂದೆ ಇದೇ ತರದ ಒಂದು ಪ್ರಕರಣ ಕೂಡ ಬೆಳಕಿಗೆ ಬಂದಿತ್ತು. ಅಂದ್ರೆ ಭೀಕರ ಪ್ರಕರಣ. ಅಲ್ಲಿ ಕೂಡ ಮದುವೆಯಾಗಿದ್ದಂತಹ ರಾಜ ರಘುವಂಶಿ ಎಂಬುವರ ಕೊಲೆಯನ್ನ ನೆನಪಿಸುವಂತೆ ಅಲ್ಲಿಯೂ ಕೂಡ ಏನು ಮಧುಚಂದ್ರಕ್ಕೆ ಹೋದಾಗ ಪತ್ನಿಯ ತನ್ನ ಪ್ರಿಯಕರನೊಂದಿಗೆ ಸೇರಿ ಪತಿಯನ್ನ ಕಮರಿಗೆ ತಳ್ಳಿ ಕೊಂದಿದ್ಲು. ಆಗ್ಲೂ ಕೂಡ ಆ ಒಂದು ಹುಡುಗಿ ಕೂಡ ನಾಟಕವಾಡಿದ್ಲು. ಈ ತರದ ಕೊಲೆಗಳು ಸಾಕಷ್ಟು ನಡೀತಾ ಇರುವುದರಿಂದ ಈಗ ಹುಡುಗರಿಗೆ ಯಾರ ಮೇಲೆ, ಯಾವ ಹುಡುಗಿ ಮೇಲೆ ನಂಬಿಕೆ ಇಡಬೇಕು ಅನ್ನೋದೇ ಈಗ ಮೂಡ್ತಾ ಇರುವಂತಹ ಪ್ರಶ್ನೆ ಆಗ್ತಿರುವಂಥದ್ದು. ಈ ಪ್ರಕರಣದ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೇನೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.